ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಂದಿನಂತೆ ಇರ್ತಾ ಇದ್ದಂತ ಕಾಲೇಜು ಕ್ಯಾಂಪಸ್ ಚಿತ್ರಣ ಬದಲಾಗಿತ್ತು. ಬುಕ್ಸ್, ಬ್ಯಾಗ್, ಕೊರಳಿಗೊಂದು ಐಡಿ ಕಾರ್ಡ್ ಅಷ್ಟೇ ಯಾಕೆ ಯೂನಿಫಾರ್ಮ್ ಕೂಡ ಇರಲಿಲ್ಲ. ಇದೆಲ್ಲ ಇಲ್ಲ ಅಂದ್ರೆ ನಮ್ ಕಾಲೇಜು ಮಕ್ಕಳನ್ನ ಕೇಳ್ಬೇಕಾ? ಕಾಲೇಜು ಸ್ಟೂಡೆಂಟ್ ಅಂತದ್ದು ಏನ್ ಮಾಡಿದ್ರು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಅಬ್ಬಬ್ಬಾ, ಒಬ್ಬರಿಗಿಂತ ಒಬ್ಬರು ಕ್ಯೂಟ್, ಅಂದ ಚಂದ ಡ್ರೆಸ್ ಹಾಕಿಕೊಂಡು ಇಡೀ ಕ್ಯಾಂಪಸ್ ಅನ್ನ ಮತ್ತಷ್ಟು ಕಲರ್ಫುಲ್ ಮಾಡಿಬಿಟ್ಟಿದ್ರು. ಹೆಣ್ಮಕ್ಕಳು ಅಂದವಾಗಿ ಮೇಕಪ್ ಮಾಡಿಕೊಂಡು ಅದಕ್ಕೆ ಒಪ್ಪೋ ಮ್ಯಾಚಿಂಗ್ ಡ್ರೆಸ್ ಹಾಕೊಂಡು ನಾವ್ ಯಾವ ಚಿತ್ರ ನಟಿಯರಿಗೂ ಕಮ್ಮಿ ಇಲ್ಲ ಅಂತ ಪೋಸ್ ಕೊಟ್ರು. ಅಂದ ಹಾಗೆ ಇದೆಲ್ಲ ಕಂಡು ಬಂದಿದ್ದು ತುಮಕೂರಿನ ಹನುಮಂತಪುರದ ಬಳಿಯ ವಿದ್ಯಾನಿಧಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆವರಣದಲ್ಲಿ. ಕಾಲೇಜಿನಲ್ಲಿ ಎಥ್ನಿಕ್ ಡೇ ಹಿನ್ನೆಲೆ ವಿದ್ಯಾರ್ಥಿನಿಯರು ಸೀರೆ, ಲಂಗ ದಾವಣಿಯಲ್ಲಿ ಮಿಂಚಿದ್ರೆ, ವಿದ್ಯಾರ್ಥಿಗಳು ನಾವೇನ್ ಕಮ್ಮಿ ಅಂತ ಕುರ್ತಾ, ಪಂಚೆ, ಶರ್ಟ್, ಶಲ್ಯ ಧರಿಸುಗಳನ್ನ ಧರಿಸಿಕೊಂಡು ಬಂದು ಗಮನ ಸೆಳೆದ್ರು. ಈ ದಿನವನ್ನ ಸಖತ್ ಎಂಜಾಯ್ ಮಾಡಿದ್ರು. ಈ ಸಲನೂ ತುಂಬ ಸಸ್ಪೆನ್ಸಲ್ಲಿ ತುಂಬ ಚೆನ್ನಾಗಿದೆ. ಫೆಸ್ಟ್ ವೀಕೇ ಚೆನ್ನಾಗಿದೆ. ಮತ್ತು ನಮಗೆ ರಾಹುಲ್ ಡಿಟೋ ಬಂದಿದ್ದರು. ಫುಲ್ ಎಲ್ಲ DJ ನೈಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲ ಕ್ರೇಜಿಯಾಗಿ ತುಂಬ ಎಂಜಾಯ್ ಮಾಡಕ್ಕೆ ಬಿಟ್ಟಿದ್ರು. ಇದೇ ತಿಂಗಳ 8 ಮತ್ತು 9ರಂದು ವಿದ್ಯಾವಾಹಿನಿ ಪ್ರಥಮ ಕಾಲೇಜು ಹಾಗೂ ವೈಸಿರಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕಾಲೇಜುಗಳ ಸಂಯುಕ್ತಾಶ್ರಯದಲ್ಲಿ ವಿವಿಎನ್ ವೈಭವ ಹಾಗೂ ವಿವಿಎನ್ ವೈವಿಧ್ಯ ಅನ್ನೋ ಹೆಸರಿನಲ್ಲಿ ಸಾಂಸ್ಕೃತಿಕ ಹಬ್ಬ ಆಯೋಜನೆ ಮಾಡಲಾಗಿದೆ. ಇದರ ಅಂಗವಾಗಿ ಪೂರ್ವಭಾವಿಯಾಗಿ ಎಥ್ನಿಕ್ ಡೇ ಆಚರಣೆ ಮಾಡಲಾಯಿತು. ವಿದ್ಯಾವಾಹಿನಿ ಪ್ರಥಮ ದರ್ಜೆ ಕಾಲೇಜು ಮತ್ತು ವೈಸಿರಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಟೆಕ್ನಾಲಜಿ ಈ ಎರಡು ಗ್ರ್ಯಾಜುಯೇಷನ್ ಕಾಲೇಜುಗಳ ಸೇರಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ವಿವಿಎನ್ ವೈಭವ ಮತ್ತು ವಿವಿಎನ್ ವೈವಿಧ್ಯ ಅಂತ 8 ಮತ್ತು 9ನೇ ತಾರೀಕು ಈ ತಿಂಗಳಲ್ಲಿ ಮಾಡ್ತಾ ಇದ್ದಾರೆ. ಅದರ ಅಂಗವಾಗಿ ಇವತ್ತು ಎಥ್ನಿಕ್ ಡೇ ಸುಮಾರು 3000 ವಿದ್ಯಾರ್ಥಿಗಳು ಆಚರಣೆ ಮಾಡಿದರು. ಇದರಲ್ಲಿ BCom, BBA, BCA, MBA ಮತ್ತು MCom ವಿದ್ಯಾರ್ಥಿಗಳು ಒಳಗೊಂಡಿದ್ದಾರೆ. 8ನೇ ತಾರೀಕು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. 9ನೇ ತಾರೀಕು ರಘುದೀಕ್ಷಿತ್ ನಮ್ಮ ಸ್ಟೂಡೆಂಟ್ಸಿಗೆ ಕರೆಸಿದ್ದಾರೆ. ರಘುದೀಕ್ಷಿತ್ ಕನ್ಸರ್ಟ್ ಇದೆ. ಸೊ ಈ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಟ್ನಲ್ಲಿ ಹನುಮಂತಪುರದ ಬಳಿಯ ವಿದ್ಯಾನಿಧಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಹಬ್ಬದ ವಾತಾವರಣವೇ ನಿರ್ಮಾಣಗೊಂಡಿತ್ತು. ವಿದ್ಯಾರ್ಥಿಗಳು ಥಾರ್ ಕಾರಿನಲ್ಲಿ 10 ಬೈಕ್ಗಳಲ್ಲಿ ಬರೋ ಮೂಲಕ ವಿದ್ಯಾರ್ಥಿಗಳು ಸಿನಿಮಾ ಹೀರೋ ಎಂಟ್ರಿ ರೇಂಜ್ಗೆ ಲುಕ್ ನೀಡಿದ್ರು. ಟಿ ಯೋಗೇಶ್, ಗ್ಯಾರಂಟಿ ನ್ಯೂಸ್, ತುಮಕೂರು.